ಬಿಡದಿಯಲ್ಲಿ ಟೌನ್ಶಿಪ್ ಮಾಡಬೇಕು ಅಂತೇಳಿ ಅನ್ಕೊಂಡಂತ ಈ ಸರ್ಕಾರ ಈಗ ಸ್ಥಳಾಂತರ ಮಾಡೋದು ಬಹುತೇಕ ನಿಶ್ಚಿತವ. ಸರ್ಕಾರದ ಇಂಥದ್ದೊಂದು ತೀರ್ಮಾನ ಮಾಡೋದಾದ್ರೆ ಅದರ ಹಿಂದೆ ರಾಹುಲ್ ಗಾಂಧಿ ಅವರ ಒತ್ತಡ ಇದೆಯಾ, ರಾಹುಲ್ ಗಾಂಧಿ ಅವರ ನೆರಳಿದೆಯಾ? 2013ರ ಭೂ ಸ್ವಾಧೀನ ಕಾಯ್ದೆ ತಿದ್ದುಪಡಿಗೆ ರಾಹುಲ್ ವಿರೋಧ, ದೇಶವ್ಯಾಪಿ ಹೋರಾಟಕ್ಕೆ ಕರೆ ನೀಡಿದ್ದ ರಾಹುಲ್ ಗಾಂಧಿ ರೈತರ ಹಿತರಕ್ಷಣೆಗೆ ಕಾಯ್ದೆ ಶ್ರೀರಕ್ಷೆ ಅಂತ ಪ್ರತಿಪಾದನೆಯನ್ನ ಮಾಡಿದ್ರು. ಬಲವಂತವಾಗಿ ರೈತರ ಭೂಮಿಯ ವಶಕ್ಕೆ ರಾಹುಲ್ ಗಾಂಧಿ ಅವರು ವಿರೋಧವನ್ನು ವ್ಯಕ್ತಪಡಿಸಿದ್ರು. ರಾಹುಲ್ ಹೋರಾಟಕ್ಕೆ ಬಿಡದಿಯಲ್ಲಿ ವ್ಯತಿರಿಕ್ತವಾದಂತಹ ನಿರ್ಧಾರ ಸರ್ಕಾರ ಮಾಡೋದಕ್ಕೆ ಹೊರಟಿದೆ. ತಮ್ಮದೇ ಸರ್ಕಾರದಿಂದ ರೈತ ವಿರೋಧಿ ಧೋರಣೆ ಆರೋಪ ಎದುರಾದಾಗ ರಾಹುಲ್ ಗಾಂಧಿ ಅವರು ಈ ಕುರಿತಾಗಿ ರಾಜ್ಯ ನಾಯಕರ ಬೆಂಬಲಕ್ಕೆ ನಿಲ್ತಾರ ಕೇಳಿದ್ರೆ ಡೌಟು ಅನ್ನಿಸ್ತಾ ಇದೆ. ರಾಹುಲ್ ರಂಗ ಪ್ರವೇಶದಿಂದಲೇ ಸರ್ಕಾರದ ನಿಲುವು ಬದಲಾಗುತ್ತಾ? ಬಿಡದಿ ಟೌನ್ಶಿಪ್ ಸ್ಥಳಾಂತರದ ಸುಳಿವನ್ನ ಪ್ರಿಯಾಂಕ್ ಖರ್ಗೆ ಅವರು ಈಗಾಗಲೇ ನೀಡಿದ್ದಾರೆ. ರಾಹುಲ್ ನಿರ್ದೇಶನದಂತೆ ಬದಲಾಗ್ತಾ ಇದೆಯಾ ಸರ್ಕಾರದ ನಿಲುವು ಅನ್ನೋದು ಈಗ ಇರುವಂತ ಪ್ರಶ್ನೆ. ಫಲವತ್ತಾದ ಕೃಷಿ ಭೂಮಿ ಸ್ವಾಧೀನಕ್ಕೆ ಮಣ್ಣಿನ ಮಕ್ಕಳು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಹುಲ್ ಗಾಂಧಿಗೆ ಪತ್ರವನ್ನ ಬರೆದಿದ್ದ ಬಿಡದಿಯ ಸುಮಾರು 100 ರೈತರು, ಬಿಜೆಪಿಯ ರಾಜ್ಯಾಧ್ಯಕ್ಷರು ಸೇರಿದಂತೆ ಬಿಜೆಪಿಯ ನಾಯಕರು ಕೂಡ ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೆದಿದ್ರು. ನೋಡಿ, ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ರೈತ ವಿರೋಧಿ ನಿಲುವನ್ನ ತಾಳ್ತಾ ಇದೆ, ರೈತರನ್ನ ಒಕ್ಕಲೆಬ್ಬಿಸುವಂತ ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳಿ ಪತ್ರ ಬರೆದಿದ್ರು. ರೈತ ವಿರೋಧದ ಬೆನ್ನಲ್ಲೇ ಸಂದೇಶವನ್ನ ರವಾನಿಸಿದ್ರ ರಾಹುಲ್ ಗಾಂಧಿ. ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ ಸರ್ಕಾರದ ಮುಂದಿನ ನಡೆ ಏನು ಅಂತ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ಈಗ ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಒಂದು ಬಿಡದಿಯ ಟೌನ್ಶಿಪ್ ಇದನ್ನ ಸ್ಥಳಾಂತರ ಮಾಡ್ತಾರಾ ಅನ್ನೋದು ಪ್ರಿಯಾಂಕ್ ಖರ್ಗೆ ಅವರು ಈ ಕುರಿತಾಗಿ ಆಡಿರುವಂತ ಮಾತು. ಮತ್ತೊಂದು, ಹಿಂಗ್ ಮಾಡೋದಾದ್ರೆ ರಾಹುಲ್ ಗಾಂಧಿ ಅವರು ಅವರ ಒಂದು ನೆರಳು ಇದ್ರ ಹಿಂದೆ ಇದೆ ಅನ್ನೋದು. ಸದ್ಯಕ್ಕೆ ಈ ಹೊತ್ತಿಗೆ ಏನಿದೆ ವಿವರ ತಮ್ಮ ಹತ್ರ ಇದಕ್ಕೆ ಪೂರಕವಾಗಿ ಹನುಮಂತು? ರಂಜಿತ್, ಉದ್ಯಮಗಳನ್ನೆಲ್ಲವನ್ನೂ ಕೂಡ ಬೆಂಗಳೂರಿನಿಂದ ಆಚೆಗೆ ತೆಗೆದುಕೊಂಡು ಹೋಗೋದ್ರ ಮೂಲಕ ಬೆಂಗಳೂರಿನ ಕಾರ್ಯಭಾರದ ಒತ್ತಡ ಏನಿದೆ ಆ ಒತ್ತಡನ ಕಡಿಮೆ ಮಾಡ್ಕೊಳ್ಳೋಕೋಸ್ಕರನೇ ನಾವು ಬಿಡದಿ ಟೌನ್ಶಿಪ್ ಅನ್ನ ಮಾಡ್ತಾ ಇರೋದು ಅನ್ನೋಂತ ಒತ್ತಾಯ, ಒಂದಷ್ಟು ಅಭಿಪ್ರಾಯವನ್ನ ಸರ್ಕಾರದ ಮಟ್ಟದಲ್ಲಿ ಇದೆ. ಆದ್ರೆ ನಿಜಕ್ಕೂ ಕೂಡ ಈ ಒಂದು ಬಿಡದಿ ಟೌನ್ಶಿಪ್ ನ ವಿಚಾರದಲ್ಲಿ ಸಾಕಷ್ಟು ರಾಜಕೀಯ ಚರ್ಚೆಗಳು ಜೋರಾಗಿ ನಡೀತಾ ಇದೆ. ಅದು ಪರ ವಿರೋಧದ ಚರ್ಚೆಗಳು ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ರಾಜಕೀಯ ಸ್ವರೂಪ ಪಡೆದಿರುವಂತಹ ಕಾರಣಕ್ಕಾಗಿ ಇಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವರ್ಸಸ್ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ನಡುವೆ ನೇರವಾದಂತಹ ಒಂದಷ್ಟು ಟಾಕ್ ಫೈಟ್ ನಡೀತಾ ಇದೆ. ಅದರ ಜೊತೆಗೆ ಒತ್ತುವರಿ ವಿಚಾರಕ್ಕೂ ಕೂಡ, ಭೂ ಸ್ವಾಧೀನಪಡಿಸಿಕೊಳ್ಳುವಂತಹ ವಿಚಾರಕ್ಕೂ ಕೂಡ ಸಾಕಷ್ಟು ಜಟಾಪಟಿ ನಡೀತಾ ಇದೆ. ಇದು ರಾಜಕೀಯವಾಗಿ ನೋಡುವಂತಹದ್ದಾದ್ರೆ, ಆದ್ರೆ ಈ ಒಂದು ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ, ಅದರಲ್ಲೂ ಕೂಡ ರಾಹುಲ್ ಗಾಂಧಿ ಅವರ ಅಂಗಳಕ್ಕೆ ಈ ವಿಚಾರ ತಲುಪಿದೆ ಅನ್ನುವಂತಹ ವಿಚಾರ ಈಗ ಒಂದಷ್ಟು ಚರ್ಚೆಗಳು ನಡೀತಾ ಇರುವಂತದ್ದು. ಒಂದು, ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ ಅವರು ಕೂಡ ಪತ್ರವನ್ನು ಬರೆಯೋದ್ರ ಮೂಲಕ ಈ ಪ್ರಕ್ರಿಯೆಯನ್ನ ತಡಿಬೇಕು, ಯಾಕಂತ ಹೇಳಿದ್ರೆ ಅಲ್ಲಿ ಫಲವತ್ತಾದಂತಹ ಭೂಮಿ ಇರುವಂತಹ ಕಾರಣಕ್ಕಾಗಿ ಸರ್ಕಾರದ ನಡೆಯನ್ನ ತಡಿಬೇಕು ಅನ್ನುವಂತ ಪತ್ರವನ್ನು ಬರೆದಿರ್ತಾರೆ. ಸೇಮ್ ಟೈಮ್ ಕಾಂಗ್ರೆಸ್ ಪಾಳ್ಯದಲ್ಲೇ ಇಂಥದ್ದೊಂದು ಚರ್ಚೆ ಇರುವಂತದ್ದು ಏನಂತ ಹೇಳಿದ್ರೆ ಈ ಒಂದು ಭೂ ಸ್ವಾಧೀನ ಪಡಿಸಿಕೊಳ್ಳುವಂತಹ ವಿಚಾರದಲ್ಲಿ ಮತ್ತು ರೈತರ ಪರವಾಗಿ ನಿಲ್ಲುವಂತಹ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರು ಮೊದಲಿಂದನೂ ಕೂಡ ಫರ್ಮ್ ಆಗಿದ್ದಾರೆ. ಹಾಗಾಗಿ ಇದನ್ನ ಒಂದಷ್ಟು ಈ ಒಂದು ಬಿಡದಿ ಟೌನ್ಶಿಪ್ ವಿಚಾರ ಏನ್ ನಡೀತಾ ಇದೆ ಅದು ಶಿಫ್ಟ್ ಮಾಡಬಹುದು ಅನ್ನುವಂತ ಚರ್ಚೆ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಆಡಿರುವಂತಹ ಮಾತು ಒಂದೊಂದು ಕಡೆಗೆ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಪ್ರಿಯಾಂಕ್ ಖರ್ಗೆ ಅವರು ಏನ್ ಮಾತನಾಡಿದ್ರು, ಪರ್ಟಿಕ್ಯುಲರ್ ಆಗಿ ರೈತರ ವಿಚಾರಗಳಲ್ಲಾಗಿರ್ಬೋದು, ಯಾರಿಂದನೂ ಕೂಡ ನಾವು ಭೂಮಿಯನ್ನ ಕಸಿದುಕೊಳ್ತಾ ಇಲ್ಲ, ಕಾನೂನಾತ್ಮಕವಾಗಿ ಅವರನ್ನ ಒಪ್ಪಿಗೆ ಪಡೆದು ಅವರು ಒಪ್ಪಿಗೆ ಪಡೆದ ನಂತರದಲ್ಲಿಯೇ ನಾವು ಆ ಒಂದು ಸ್ವಾಧೀನಪಡಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಒಂದೊಮ್ಮೆ ಏನಾದ್ರೂ ಒಪ್ಪಲಿಲ್ಲ ಅಂತಂದು ಹೇಳಿದ್ರೆ ನಾವು ಯಾರಿಂದನೂ ಕೂಡ ಭೂಮಿ ಕಿತ್ಕೊಳ್ಳಲ್ಲ, ಬದಲಾಗಿ ವಿರೋಧಗಳು ಜಾಸ್ತಿ ಆದ್ರೆ ಅದನ್ನ ಬಿಡದಿ ಕಡೆ ಬೇರೆ ಕಡೆ ಟೌನ್ಶಿಪ್ ಗಳನ್ನ ಬೇರೆ ಕಡೆ ಮಾಡಬೇಕಾಗತ್ತೆ ಅನ್ನುವಂತ ಮಾತನ್ನ ಹೇಳುವುದರ ಜೊತೆಗೆ ಎಲ್ಲಾ ಕಡೆನೂ ಕೂಡ ಈಗ ದೇವನಹಳ್ಳಿಯಲ್ಲೂ ಕೂಡ ಈ ರೀತಿಯ ವಿರೋಧಗಳು ವ್ಯಕ್ತ ಆಗ್ತಾ ಇದೆ, ಬಿಡದಿಯಲ್ಲೂ ಈ ರೀತಿಯ ವಿರೋಧಗಳು ವ್ಯಕ್ತ ಆಗ್ತಾ ಇದೆ. ಇದೇ ರೀತಿಯಾಗಿ ವಿರೋಧಗಳು ವ್ಯಕ್ತ ಆಗ್ತಾ ಹೋದ್ರೆ ಸಹಜವಾಗಿನೇ ಅದರ ಟೌನ್ಶಿಪ್ ಗಳನ್ನ ಶಿಫ್ಟ್ ಮಾಡಬೇಕಾಗತ್ತೆ. ಆದ್ರೆ ಇದು ಅಭಿವೃದ್ಧಿಯ ವಿಚಾರದಲ್ಲಿ ಗೊಂದಲ ಮೂಡಿಸಿದಂತೆ ಆಗುತ್ತೆ ಅನ್ನುವಂತಹ ಮಾತನ್ನು ಕೂಡ ಪ್ರಿಯಾಂಕ್ ಖರ್ಗೆ ಅವರು ಹೇಳಿರುವಂತದ್ದು. ಒಟ್ಟಾರೆಯಾಗಿ ಈ ಬಿಡದಿಯ ದಂಗಲ್ ಏನಿದೆ ಅದು ರಾಹುಲ್ ಗಾಂಧಿ ಅವರ ಅಂಗಳಕ್ಕೆ ಹೋಗಿರುವಂತದ್ದು. ಜೊತೆಗೆ ರಾಹುಲ್ ಗಾಂಧಿ ಅವರು ರೈತರಿಗೆ ಯಾವುದೇ ಕಾರಣಕ್ಕೂ ಕೂಡ ತೊಂದರೆ ಆಗಬಾರದು, ಆ ಕಾರಣಕ್ಕಾಗಿನೇ ಅವರು ಏನು ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್ ಬಂದಂತ ಸಂದರ್ಭದಲ್ಲೂ ಕೂಡ ಅವರ ಅಭಿಪ್ರಾಯ
ಅಭಿಪ್ರಾಯವನ್ನ ಸ್ಪಷ್ಟವಾಗಿ ತಿಳಿಸಿದ್ರು. ಇದೆಲ್ಲ ಒಂದು ಕಡೆಗೆ ರಾಹುಲ್ ಗಾಂಧಿಯವರ ಅಂಗಳಕ್ಕೆ ಹೋಗಿರುವಂತಹ ಕಾರಣಕ್ಕಾಗಿ ಸರ್ಕಾರ ತನ್ನ ನಿಲುವನ್ನ ಬದಲಾಯಿಸಿಕೊಳ್ಳುತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು, ಚರ್ಚೆಗಳು ಈಗ ಸದ್ಯದ ರಾಜಕೀಯ ವಲಯದಲ್ಲಿ ನಡೀತಾ ಇರುವಂತದ್ದು. ರಂಜಿತ್, ಓಕೆ, ಖರ್ಗೆ ಹೇಳ್ಬಿಟ್ರು. ಆದ್ರೆ ಈಗ ಸಿಎಂ ಡಿ ಕೆ ಶಿವಕುಮಾರ್ ಕಥೆ ಅಂತ ಯಾಕಂತ ಹೇಳಿದ್ರೆ ಅವರು ಈಗ ವಾಪಸ್ ತೆಗೆದುಕೊಂಡ್ರೆ ಈ ನಿರ್ಧಾರವನ್ನ ಇಲ್ಲ ಒಂದ್ ಕಡೆ ಮುತ್ಸದಿ ರಾಜಕಾರಣಿ ಆಗ್ಬಹುದಾ ಎನ್ನುವಂತ ನಿಲುವು ಈಗ ಹೈಕಮಾಂಡ್ ಹೇಳಿದ್ಮೇಲೆ ವಾಪಸ್ ತೆಗೆದುಕೊಳ್ಳೇಬೇಕಲ್ವಾ ಅಂತ. ಒಂದು, ಡಿ ಕೆ ಶಿವಕುಮಾರ್ ಅವರು ಮೊದಲಿಂದನೂ ಕೂಡ ರಾಜ್ಯ ರಾಜಕಾರಣದಲ್ಲಿ, ಅದರಲ್ಲೂ ಕೂಡ ಅವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ಬಿಡದಿಯ ವಿಚಾರವನ್ನ ಕೈಗೆತ್ತಿಕೊಂಡಿರುವಂತದ್ದು. ಜೊತೆಗೆ ಈ ಹಿಂದೆ ಕುಮಾರಸ್ವಾಮಿ ಅವರೇ ಈ ಪ್ರಾಜೆಕ್ಟ್ ಅನ್ನ ಶುರು ಮಾಡಿದ್ರು ಅನ್ನುವಂತ ಒತ್ತಾಯ, ಅವರ ಅಭಿಪ್ರಾಯಗಳನ್ನ ಹೇಳಿದ್ರು. ಇದು ನೇರವಾಗಿ ಡಿ ಕೆ ಶಿವಕುಮಾರ್ ಅವರು ಸೇರಿದಂತೆ ಆ ಭಾಗದ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಇದು ರೈತರಿಗೆ ಅನುಕೂಲ ಆಗುತ್ತೆ ಮತ್ತು ಅಭಿವೃದ್ಧಿಗೆ ಪೂರಕವಾಗಿ ಒಂದಷ್ಟು ಕೆಲಸಗಳಾಗತ್ತೆ, ಇದರಿಂದ ರಾಮನಗರ ಸೇರಿದಂತೆ ಸುತ್ತಮುತ್ತಲಿನ ಭಾಗದಲ್ಲೂ ಕೂಡ ಜನರಿಗೆ ಅನುಕೂಲ ಆಗುತ್ತೆ. ಕಾರಣ ಏನಂತ ಹೇಳಿದ್ರೆ ಎಲ್ಲರೂ ಕೂಡ ಬೆಂಗಳೂರಿಗೆ ಉದ್ಯೋಗವನ್ನ ಅರಸಿ, ಶಿಕ್ಷಣವನ್ನ ಅರಸಿ ಬೆಂಗಳೂರಿಗೆ ಏನ್ ಬರ್ತಾರೆ, ಆ ಒಂದು ಬೆಂಗಳೂರಿಗೆ ಬರುವಂತವರ ಸಂಖ್ಯೆಯನ್ನ ಕಡಿಮೆ ಮಾಡಬೇಕು. ಆ ಕಾರಣಕ್ಕಾಗಿ ಈ ಯೋಜನೆಯನ್ನ ಮಾಡಲಿಕ್ಕೆ ಮುಂದಾಗಿದ್ದೀವಿ ಅನ್ನುವಂತ ವಾದವನ್ನ ಮುಖ್ಯಮಂತ್ರಿ ಸೇರಿದಂತೆ ಅವರು ಈಗಿರುವಂತಹ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಮಾಡ್ತಾ ಇರುವಂತದ್ದು. ಆದ್ರೆ ಪ್ರಶ್ನೆ ಇರುವಂತದ್ದು ಏನಂತ ಹೇಳಿದ್ರೆ ಇಲ್ಲಿ ರಾಜಕೀಯ ನಡೀತಾ ಇರುವಂತಹ ಕಾರಣಕ್ಕಾಗಿ ಮತ್ತು ಈ ಯೋಜನೆ ಪ್ರಾರಂಭ ಆದಾಗಿಂದನೂ ಕೂಡ ಅಲ್ಲಿ ರೈತರ ಒಂದು ಪ್ರಬಲವಾದಂತಹ ವಿರೋಧದ ಧ್ವನಿ ಮೊದಲಿಂದನೂ ಕೂಡ ಇದೆ. ಆ ಒಂದು ಪ್ರಬಲವಾದಂತಹ ವಿರೋಧದ ಧ್ವನಿಗೆ ಜೆಡಿಎಸ್ ನಾಯಕರು ಮತ್ತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಧ್ವನಿಗೂಡಿಸಿರುವಂತಹ ಕಾರಣಕ್ಕಾಗಿ ಇದು ಹೆಚ್ಚು ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಜೊತೆಗೆ ಮತ್ತೆ ರಾಜಕೀಯ ಸ್ವರೂಪ ಪಡೆದಿರುವಂತಹ ಕಾರಣಕ್ಕಾಗಿನೇ ಪೋಸ್ಟರ್ ವಾರು ಕೂಡ ನಡೀತಾ ಇದೆ. ಅತ್ತ ಜೆಡಿಎಸ್ ನಾಯಕರು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮೇಲೆ ಮುಗಿಬೀಳುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇತ್ತ ಕುಮಾರಸ್ವಾಮಿ ಅವರು ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಪೋಸ್ಟರ್ ವಾರು ಕಾಂಗ್ರೆಸ್ ನಾಯಕರು ಮಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಇಲ್ಲಿ ವೈಯಕ್ತಿಕ ಪ್ರತಿಷ್ಠೆ ಜೊತೆಗೆ ರಾಜಕೀಯ ಪ್ರತಿಷ್ಠೆಯ ಕಾಳಗವೂ ಕೂಡ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಅವರ ಅಂಗಳಕ್ಕೆ ಈ ವಿಚಾರ ಹೋಗಿರುವಂತದ್ದು ಯಾವ ಸ್ವರೂಪ ಪಡೆಯುತ್ತೆ ಅನ್ನೋದು ಕೂಡ ಕಾದ್ ನೋಡಬೇಕಾಗಿದೆ. ಒಂದೊಮ್ಮೆ ಏನಾದ್ರೂ ಈ ಬಿಡದಿ ಟೌನ್ಶಿಪ್ ಏನಾದ್ರೂ ಶಿಫ್ಟ್ ಮಾಡುವಂತ ಅನಿವಾರ್ಯತೆ ಬಂದ್ರೆ ಅದು ಸಹಜವಾಗಿ ಮುಖ್ಯಮಂತ್ರಿ ಕನಸಿನ ಯೋಜನೆ ವಿಚಾರಕ್ಕೆ ಒಂದಷ್ಟು ಹಿನ್ನಡೆ ಆಗುವಂತ ಸಾಧ್ಯತೆಗಳು ಇದಾವೆ. ಎಸ್, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿಗೆ.